ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಿ ಫ್ರೆಂಡ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್, ಇವತ್ತು ಗಿಣಿ ಮೂತಿ ತೋತಾಪುರಿಕಾಯಿ ಅಂತಾರಲ್ಲ, ಅದು 2 ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಉಪ್ಪಿನಕಾಯಿ, ದಿಢೀರ್ ಉಪ್ಪಿನಕಾಯಿ ಮಾಡೋಣ ಅಂತ ನೋಡಿ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ನಂತರ ಹಿಂಗು ಹಾಕ್ತಾಯಿದ್ದೀನಿ. ಹಿಂಗು ಮತ್ತು ಸಾಸಿವೆ ಎರಡೂ ಚೆನ್ನಾಗಿ ಇದಾಗಲಿ, ಅದು ಎಣ್ಣೆ ಹಾರಿಕೊಳ್ಳಿ. ಒಂದು ಸ್ವಲ್ಪ ಅದು ಬಿಸಿ ಆರಿದ ಮೇಲೆ ಒಂದು 1/4 ಚಮಚ ಅರಿಶಿನದ ಪುಡಿ, ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಚ ಖಾರದ ಪುಡಿ ನಾನೊಂದು 2ರಿಂದ 2.5 ಸ್ಪೂನ್ ಹಾಕಿದ್ದೀನಿ. ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಬಿಡಿ. ಈಗ ನಾನು ಸ್ವಲ್ಪ ಇದು ಮೆಂತ್ಯ ಮತ್ತು ಸಾಸಿವೆ ಹುರಿದು ಪುಡಿ ಮಾಡಿ ಇಟ್ಟಿದ್ದೆ, ಅದನ್ನು 1.5 ಸ್ಪೂನ್ ಹಾಕಿದ್ದೀನಿ. ಇದು ಫುಲ್ಲಾಗಿ ತಣ್ಣಗಾಗಲಿ. ನಾನು ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಹಾಕೋಣ. ನೀಟಾಗಿ ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ದಿಢೀರಾಗಿ ಮಾಡೋ ಅಂಥ ಮಾವಿನಕಾಯಿ ಉಪ್ಪಿನಕಾಯಿ ಇದು. ಇದಕ್ಕೆ ಬೇಕಂದರೆ ನೀವು ಬೆಳ್ಳುಳ್ಳಿ ಎಲ್ಲ ಹಾಕ್ಕೋಬೋದು. ಇವಾಗ ಅದನ್ನು ಸೈಡ್ಗೆ ಇಟ್ಬಿಟ್ಟು ನಾನು ಒಂದು ಮಣ್ಣಿಂದ ಮಡಿಕೆ ಇಟ್ಟಿದ್ದೀನಿ, ಅದಕ್ಕೆ 1.5 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಈ ತಂಬುಳಿ ನಾವು ತುಪ್ಪದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ತುಪ್ಪ ಬಿಸಿಯಾಗಿದೆ ನೋಡಿ. ತಂಬುಳಿ ಮಾಡೋಕ್ಕೆ ನಾನು ಬಸಳೆ ಸೊಪ್ಪು ಇಟ್ಕೊಂಡಿದ್ದೀನಿ, ಒಂದು 20 ಎಲೆ ಇದೆ, ಅದನ್ನು ನೀಟಾಗಿ ಕಟ್ ಮಾಡ್ಕೊಂಬರ್ತೀನಿ. ತುಪ್ಪ ಇವಾಗ ಬಿಸಿಯಾಗಿದೆ ನೋಡಿ. ಇದಕ್ಕೆ ಒಂದು 10 ಕಾಳು ಮೆಣಸು, 10ರಿಂದ 15 ಕಾಳು. ಇದೇನು ತುಂಬ ಖಾರ ಇರಲ್ಲ. ಹಾಗೆ ಸ್ವಲ್ಪ ಜೀರಿಗೆ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಜೀರಿಗೆ ಮೆಣಸು ಸ್ವಲ್ಪ ಕೆಂಪಾದ ನಂತರ, ತುಂಬ ಕೆಂಪಾಗೋದೇನು ಬೇಡ. ಕೆಂಪಾದ ನಂತರ ಈಗ ನಾವು ಇದಕ್ಕೆ ಬಸಳೆ ಸೊಪ್ಪೆಲ್ಲ ಹಾಕ್ಕೊಳ್ಳೋಣ. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ನಾನು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ. ಇವಾಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೈನಲ್ಲೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಚಾಕುನಲ್ಲೇನು ಹೆಚ್ಚಿಲ್ಲ ನಾನು. ಬಸಳೆ ಸೊಪ್ಪನ್ನು ಹಾಕಿ ಅದೇ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊಂಬರೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ ಬಸಳೆ ಸೊಪ್ಪಿನ ತಂಬುಳಿ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಬಸಳೆ ಸೊಪ್ಪು. ಹಾಗಾಗಿ ಆಗಾಗ ತಂಬುಳಿ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಊಟ ಎಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ ನೋಡಿ. ಇವಾಗ ಮತ್ತೆ ಅದೇ ಪಾತ್ರೆ ಇಟ್ಕೊಂಡು ನಾನು 2 ಸ್ಪೂನ್ ತುಪ್ಪ ಹಾಕಿದೆ. ತುಪ್ಪ ಕಾಯ್ದ ನಂತರ ನಾನು ಸಾಸಿವೆ ಕೂಡ ಒಗ್ಗರಣೆಗೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂದ ನಂತರ ಹಸಿ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಇಷ್ಟೇ. ಒಗ್ಗರಣೆಗೆ ಹಾಕಿದ ನಂತರ ನಾವು ಆವಾಗಲೇ ಏನು ರುಬ್ಕೊಂಬಂದ್ವಲ್ಲ, ಇದು ಸ್ವಲ್ಪ ತಣ್ಣಗಾಗಲಿ, ಸೈಡ್ಗೆ ಇಟ್ಬಿಡೋಣ ನೋಡಿ. ಇವಾಗ ರುಬ್ಬಕ್ಕೆ ನಾನು ಅದು ತಣ್ಣಗಾಗಲಿ ಅಂತ ಬೇಗ ಹಸಿ ತೆಂಗಿನ ತುರಿ ಮತ್ತು ಹುರಿದಿಟ್ಕೊಂಡಿರೋ ಮೆಣಸು, ಜೀರಿಗೆ, ಬಸಳೆ ಸೊಪ್ಪು, ತಣ್ಣಗಾಗಿದೆ ಸೊಪ್ಪು. ಇವಾಗ ಇದನ್ನು ನೀಟಾಗಿ ನಾವು ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ, ಮಿಕ್ಸಿ ಜಾರ್ಗೆ ಹಾಕಿ ನೋಡಿ. ಇವಾಗ ಮೊಸರು ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ನೋಡಿ. ನೈಸಾಗಿ ಗ್ರೈಂಡ್ ಮಾಡಿರೋದನ್ನ ಇವಾಗ ಮಡಿಕೆ ತಣ್ಣಗಾಗಿದೆ ಅದಕ್ಕೆ ಹಾಕಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ, ನಿಮಗೆ ಕುಡಿಯೋಕ್ಕೆ ಬೇಕಾದ್ರೆ ತುಂಬ ತೆಳು ಮಾಡ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿತ್ತು. ಊಟಕ್ಕೆ ಬೇಕಾದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಅನ್ನದ ಜೊತೆ ಮತ್ತು ಮುದ್ದೆ ಜೊತೆಗೆ ಅಂತ ಮಾಡ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ. ನೀವು ಕುಡಿಯೋಕ್ಕೆ ಬೇಕಾದ್ರೆ ಇನ್ನೂ ತೆಳ್ಳಗೆ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿತ್ತು. ಒಂದ್ಸಲ ಮಾಡ್ಕೊಂಡು ನೋಡಿ. ಇವಾಗ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು, 5 ನಿಮಿಷ ಸಾಕಿದ್ದಕ್ಕೆ ಈ ತಂಬುಳಿ ರೆಡಿ ಮಾಡೋಕ್ಕೆ. ಯಾವುದೇ ತಂಬುಳಿಗೂ ಟೈಮೇನು ಬೇಕಾಗಿಲ್ಲ, ರುಚಿಯಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಶೇರ್ ಮಾಡಿ ನೋಡಿ. ಇವಾಗ ನಾನು ಇವತ್ತು ಮುದ್ದೆ ಮಾಡಿದೆ. ನಾನು ಮುದ್ದೆ ಊಟ ಮಾಡಲಿಲ್ಲ, ಅನ್ನ ಬಡಿಸ್ಕೊತಾ ಇದ್ದೀನಿ. ಅನ್ನ ಬಡಿಸ್ಕೊಂಡು ಅದ್ರ ಜೊತೆ ದಿಢೀರ್ ಉಪ್ಪಿನಕಾಯಿನ ಇಟ್ಕೊಂಡು ನೋಡಿ ತಂಬುಳಿ ಹಾಕ್ಕೊತಾ ಇದ್ದೀನಿ. ಬಿಸಿ ಅನ್ನಕ್ಕೆ, ಬಿಸಿಯಾದ ಅನ್ನಕ್ಕೆ ಕೂಲಾಗಿರೋ ತಂಬುಳಿ ಹಾಕ್ಕೊಂಡು ಜೊತೆ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಿದ್ರೆ ತುಂಬಾ ರುಚಿಯಾಗಿತ್ತು. ನೀವು ಒಂದು ಸಲ
ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್, ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ನೋಡೋದ್ರಲ್ಲ ನನ್ನ ವಿಡಿಯೋ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸ್ತೀರಲ್ಲ. ನಾನು ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ನೋಡಿ, ನಾನು ಉಪ್ಪಿನಕಾಯಿ ಈ ಡಬ್ಬದಲ್ಲಿ ಹಾಕಿಡ್ತೀನಿ. ಇವಾಗ ಉಪ್ಪಿನಕಾಯಿನ ನೀಟಾಗಿ ಒಂದು ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ತೊಗೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ ಉಪ್ಪಿನಕಾಯಿ. ನೋಡಿ, ಇಷ್ಟ ಆಗಿದೆ. 2 ಮಾವಿನಕಾಯಲ್ಲಿ 2 ಮಾವಿನಕಾಯಲ್ಲಿ ಸಾಕು ಅಂತ ಮಾಡ್ಕೊಂಡಿದ್ದೀನಿ. ಇದು ತೋತಾಪುರಿ ಮಾವಿನಕಾಯಿ, ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್. ಓಕೆ, ನೋಡಿದ್ರಲ್ಲ ನನ್ನ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ಮತ್ತು ತಂಬುಳಿ ರೆಸಿಪಿನ. ನೋಡಿ ಹೇಗಿದೆ ಅಂತ. ಇದರಲ್ಲಿ ಹಾಕಿ ನೀಟಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಇಟ್ಕೊಬೋದು. ಹಾಗೆ ಇಟ್ಕೊಂಡ್ರೆ ಒಂದು 2-3 ದಿನ ಇಟ್ಕೊಬೋದು. ಇದಕ್ಕೆ ನಾನು ಬಿಸಿ ಅನ್ನ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿದೆ.